ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡೇ ಫ್ರೆಂಡ್ಸ್, ಈಗ 9/12/2024 ನಡೆದಂತಹ ಈ ಒಂದು JTTC ಅಂತೇನಿದೆ, ಈ JTTC ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಹಿಸ್ಟ್ರಿ ಕ್ವಶನ್ಸ್ಗಳಿಗೆ ಒಂದು ಕೀ ಆನ್ಸರ್ ಮಾಡುವಂಥ ಪ್ರಯತ್ನ ನಾನು ಮಾಡಿದ್ದೇನೆ. ಈಗಾಗಲೇ ಹಿಂದೆ ನಡೆದಿರ್ತಕ್ಕಂಥ PDO ಬೇರೆ ಬೇರೆ ಎಕ್ಸಾಮ್ಗಳಿಗೆ ನಾವು ಕೀ ಆನ್ಸರ್ನ ನೀಡಿದ್ವಿ. ಈಗ ಈ GTNL ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಈ JTTC ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕೀ ಆನ್ಸರ್ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ನೋಡಿ, ಧರ್ಮ ಸುಧಾರಕರ ಸರಿಯಾದ ಕಾಲಾನುಕ್ರಮವನ್ನು ಇಂತಿದೆ ಅಂತ ಕೇಳಿದ್ದಾರೆ. ನೋಡಿ, ಈ ಧರ್ಮ ಸುಧಾರಕರಿಗೆ ಸಂಬಂಧಿಸಿದಂತಹ ಒಂದು ಕಾಲಾನುಕ್ರಮ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವೇಶ್ವರರು, ಚೈತನ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವೇಶ್ವರರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು, ಮಧ್ವಾಚಾರ್ಯ, ಶ್ರೀ ಚೈತನ್ಯರು ಮತ್ತು ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು. ಬಟ್ ಇಲ್ಲಿ ನಮಗೆ ಒಂದು ಇಯರ್ ವೈಸ್ ನೋಡಿದಾಗ ಸ್ವಲ್ಪ ಗೊಂದಲ ಇದೆ. ಬಟ್ ಆದರೆ ಇದು ನಿಯರೆಸ್ಟ್ ಆನ್ಸರ್. ಈ ಒಂದು 4 ಆಪ್ಷನ್ಸ್ಗಳಲ್ಲಿ ನಿಯರೆಸ್ಟ್ ಆನ್ಸರ್ ಯಾವುದು ಅಂದರೆ ಇದು ಅಂತ ಗೊತ್ತಿರಬೇಕು. ಯಾಕೆ ಅಂದರೆ ನಮಗೆ ನೋಡುವಂತಹ ಆನ್ಸರ್ಗಳು ಅವರ ಜನನದ ಬಗ್ಗೆ, ಈ ಸುಧಾರಕರು 4 ಜನ ಸುಧಾರಕರ ಜನನದ ಬಗ್ಗೆ ನಾವು ನೋಡೋದಾದರೆ ಇಲ್ಲಿ 788ರಲ್ಲಿ ಈ ಒಂದು ಶಂಕರಾಚಾರ್ಯರು ಜನಿಸಿದಂಥದ್ದು. ಶಂಕರಾಚಾರ್ಯರು ಆದಮೇಲೆ ಶ್ರೀ ರಾಮಾನುಜಾಚಾರ್ಯರು 1017ರಲ್ಲಿ ಜನಿಸಿದಂಥದ್ದು ಈ ರಾಮಾನುಜಾಚಾರ್ಯರು. ನೆಕ್ಸ್ಟು ಹಾಗೆ ನಮಗೆ ಬಸವೇಶ್ವರರು ಇವರಾದಮೇಲೆ 1132ರಲ್ಲಿ ಜನಿಸಿದಂಥವ್ರು ಯಾರು ಅಂದರೆ ಬಸವೇಶ್ವರರು. ಹಾಗೆ ನಮಗೆ ನೋಡೋದಾದರೆ 1238ರಲ್ಲಿ ಜನಿಸಿದಂಥವ್ರು ಯಾರು ಅಂದರೆ ಈ ಒಂದು ಮಧ್ವಾಚಾರ್ಯರು. ಎಸ್, ನಮಗೀಗ ಇವರ ಶಂಕರಾಚಾರ್ಯರ ಸಿದ್ಧಾಂತ ಯಾವುದು ಅಂದರೆ ಇವರ ಅದ್ವೈತ ಸಿದ್ಧಾಂತ. ಯಾವುದು ಅಂದರೆ ಅದ್ವೈತ ಸಿದ್ಧಾಂತ, ಇವರೇ ಫಸ್ಟು. ನೆಕ್ಸ್ಟು ರಾಮಾನುಜಾಚಾರ್ಯರದು ಯಾವುದು ಅಂದರೆ ಅದ್ವೈತ ಸಿದ್ಧಾಂತ. ಇವ್ರದ್ದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರದು ಈ ಒಂದು ದ್ವೈತ ಸಿದ್ಧಾಂತ. ಈ ಜೀವಾತ್ಮ ಪರಮಾತ್ಮ ಬೇರೆ ಅಂತ ಹೇಳಿದವರು ಮಧ್ವಾಚಾರ್ಯರು. ಹಾಗೆ ಈ ಜೀವಾತ್ಮ ಪರಮಾತ್ಮ ಒಂದೇ ಅಂತ ಹೇಳಿದವರು ಯಾರು ಅಂದರೆ ಈ ಶಂಕರಾಚಾರ್ಯರು. ಬಟ್ ಇಲ್ಲಿ ಎಕ್ಸ್ಚೇಂಜ್ ಆಗಬೇಕಿತ್ತು. ಬಸವೇಶ್ವರ ಆದಮೇಲೆ ಮಧ್ವಾಚಾರ್ಯರು ಬರಬೇಕಿತ್ತು. ಬಟ್ ಅವನು ಈ ಆರ್ಡ್ರಾಗ ಏನಿದೆ ಈ 3 ಜನ ವೈಷ್ಣವ ಗುರುಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಶೈವ ಗುರು ಇದ್ದಾರೆ. ಹಾಗಾಗಿ ಫಸ್ಟ್ ಒನ್ನು ಆನ್ಸರ್ ಆಗೋ ಸಾಧ್ಯತೆಗಳಿದೆ. ಈ ಶಂಕರಾಚಾರ್ಯರು ಕೇರಳದ ಕಲಾಟಿಯಲ್ಲಿ, ಹಾಗೆ ರಾಮಾನುಜಾಚಾರ್ಯರು ತಮಿಳುನಾಡಿನ ಪೆರಂಬದೂರಲ್ಲಿ, ಹಾಗೆ ಬಸವೇಶ್ವರರು ಈ ಬಸವನ ಬಾಗೇವಾಡಿಯಲ್ಲಿ, ಈ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ. ಮಧ್ವಾಚಾರ್ಯರು ಉಡುಪಿಯ ಪಾಜಕದಲ್ಲಿ ಜನಿಸ್ತಾರೆ. ಎಸ್ ಡಿಯರ್ ಫ್ರೆಂಡ್ಸ್, ಹಾಗಾದರೆ ಮುಂದಿನ ಪ್ರಶ್ನೆ ಹೀಗಿದೆ. ಕೆಳಗಿನ ಯಾವ ಕೃತಿ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ರಚನೆಯಾಗಿತ್ತು? ಈ ಅಮುಕ್ತ ಮೌಲ್ಯ, ಜಾಂಬವತಿ ಕಲ್ಯಾಣ ಇವನು ಕೊಡ್ತಾಯಿದ್ರು. ಆದರೆ ಈಗ ಪ್ರಶ್ನೆ ನಮಗೆ ವಿಶೇಷವಾಗಿ ಕೊಟ್ಟಿದ್ದಾರೆ, ಕೆಳಗೆ ಕೊಟ್ಟಿಲ್ಲ. ಆಪ್ಷನ್ಸು ವಿಜಯನಗರ ಕಾಲ ಮಾತ್ರ ಕೊಟ್ಟಿದ್ದಾರೆ. ABC ಅಂತ ಕೊಟ್ಟಿದ್ದರೆ ಕನ್ಫ್ಯೂಸ್ ಆಗ್ತಾಯಿತ್ತು, ABC ಅಂತ ಕೊಟ್ಟಿಲ್ಲ. ಹಾಗಾಗಿ ನಾವು ಸಂಸ್ಕೃತದಲ್ಲಿ ರಚನೆಯಾದಂತಹ ಒಂದು ವಿಶೇಷವಾದಂತಹ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾದಂಥ ಒಂದು ವಿಶೇಷ ಕೃತಿ ಯಾವುದು ಅಂದರೆ ಈ ಪ್ರೌಢದೇವರಾಯ ಅಥವಾ 2ನೇ ದೇವರಾಯನ ಕಾಲದಲ್ಲಿ ಆದಂತಹ ಅಥವಾ ಗಜಬೆಂಟಗಾರ ಕಾಲ, ಇವನ ಕಾಲದಲ್ಲಿ ಇವನು ರಚನೆ ಮಾಡಿದಂಥದ್ದೇ ಈ ಮಹಾನಾಟಕ ಸುಧಾನಿಧಿ ಅಂತಕ್ಕಂಥ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಹರ್ಷವರ್ಧನ 2ನೇ ನರಸಿಂಹವರ್ಮ ಅಂತಿದೆ. ಹರ್ಷವರ್ಧನ ಆಸ್ಥಾನಕ್ಕೆ ಉಯಿನೆತ್ಸಾಂಗ್ ಬಂದ. ಭಾರತಕ್ಕೆ ಬಂದಂಥ ಮೊದಲ ಚೀನಿ ಯಾತ್ರಿಕ ಯಾರು ಅಂದರೆ ಪಾಹಿಯಾನ್. ಗೋಕೋಕಿಯನ್ನು ಬರೀತಾನೆ. ಹಾಗೆ ಪಾಹಿಯಾನ್ ಬಂದಿದ್ದು 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ. ಹರ್ಷವರ್ಧನ ಆಸ್ಥಾನಕ್ಕೆ ಬಂದಂಥವನು ಯಾರು ಅಂದರೆ ಈ ಒಂದು ಉಯಿನೆತ್ಸಾಂಗ್. ಯಾರು ಅಂದರೆ ಉಯಿನೆತ್ಸಾಂಗ್. ಹಾಗಾದರೆ ಈ ಉಯಿನೆತ್ಸಾಂಗ್ ಅಂತಕ್ಕಂಥವನು ದಕ್ಷಿಣ ಭಾರತಕ್ಕೆ ಪಲ್ಲವರು ಮತ್ತು ಕರ್ನಾಟಕಕ್ಕೂ ಸಹ ಈ ಪುಲಿಕೇಶಿಯನ್ನು ಹರ್ಷವರ್ಧನ ಸೋಲಿಸಿದ್ದ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಬಾದಾಮಿಗೂ ಸಹ ಭೇಟಿ ನೀಡಿದ್ದ. ಆದರೆ ಇಲ್ಲಿ 1 ಮಾತ್ರ 2 ಮಾತ್ರ ಎಲ್ಲ 3 ಮತ್ತು ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆಗೆ ಸಂಬಂಧಿಸಿದಂತೆ ಇಲ್ಲಿ 1 ಮಾತ್ರ ಸರಿಯಾದ ಆನ್ಸರ್ ಆಗಿದೆ. ಯಾಕೆ ಅಂದರೆ ಹರ್ಷವರ್ಧನ್ ಆಸ್ಥಾನಕ್ಕೆ ಬರ್ತಾನೆ. ಪಲ್ಲವರ 1ನೇ ನರಸಿಂಹವರ್ಮನ ಆಸ್ಥಾನಕ್ಕೆ ಇವನು ಬಂದಿದ್ದ.
ಬಟ್ ಇಲ್ಲಿ ಎರಡನೇ ನರಸಿಂಹ ಆಸ್ಥಾನ ಅಂತಿದೆ. ಹಾಗಾಗಿ ಒಂದು ಹೇಳಿಕೆ ಮಾತ್ರ ಸರಿ. ಇವನು ಒಂದನೇ ನರಸಿಂಹ ಆಗಿದ್ದರೆ ಎರಡು ಹೇಳಿಕೆಗಳು ರೈಟ್ ಆಗ್ತಾ ಇತ್ತು ಸ್ನೇಹಿತರೆ. ಎಸ್, ಈಗ ಮೂರನೇ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡಿದ್ವಿ. ನೆಕ್ಸ್ಟ್ ಇದು ಮತ್ತೆ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆ. ನಮಗೆ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅಥವಾ ಈ ಬೆಂಗಳೂರಿಂದ ಮೈಸೂರಿಗೆ ಹೊರಟಂಥ ಮೈಸೂರು ಚಳವಳಿ, ಅರಮನೆ ಸತ್ಯಾಗ್ರಹ ಅಂದರೂ ಒಂದೇ. 1947ಕ್ಕೆ ಸಂಬಂಧಿಸಿದಂತೆ ಇದು ಸ್ಟಾರ್ಟ್ ಆಗುತ್ತೆ. ವಿದುರಾಶ್ವತ್ 1938 ಇದು ಸ್ಟಾರ್ಟ್ ಆಗಿದ್ದು ನಮಗೆ ಏಪ್ರಿಲ್ 25ನೇ ತಾರೀಕು ಅಂತಕ್ಕಂಥದ್ದು. ಈಸೂರು 1942 ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಫಸ್ಟು 1938, ಈ ಏಪ್ರಿಲ್ 11ಕ್ಕೆ ಸ್ಟಾರ್ಟ್ ಆಗಿದ್ದು ಯಾವುದು ಅಂದರೆ ಈ ಶಿವಪುರ ಧ್ವಜ ಸತ್ಯಾಗ್ರಹ. ಡಿ ಇಲ್ಲೂ ಇದೆ, ಡಿ ಇಲ್ಲೂ ಇದೆ. ಹಾಗಾದರೆ ನಮಗೆ ಬಿ ಮತ್ತು ಸಿ, ಬಿ ಇಲ್ಲಿದೆ, ಅದಾದಮೇಲೆ ಸಿ ಇದೆ, ಅದಾದಮೇಲೆ ಎ ಇದೆ. ಈ ಆಪ್ಷನ್ ಸರಿ. ಹಾಗೆ ನಮಗೆ ಈ ಜವಾಬ್ದಾರಿ ಸರ್ಕಾರ ರಚನೆ ಆಗಿದ್ದು ಅಕ್ಟೋಬರ್ 24ನೇ ತಾರೀಕು, ಅಥವಾ ಮೈಸೂರು ಚಳವಳಿ ಸ್ಟಾರ್ಟ್ ಆದಂಥ ದಿನ 1/14ಕ್ಕೆ ಅದು ಮೈಸೂರಿಗೆ ಬರುತ್ತೆ. ಅಕ್ಟೋಬರ್ 24ಕ್ಕೆ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಮಂತ್ ಆಫ್ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆದಂಥ, ಆಗಸ್ಟಲ್ಲಿ ಕ್ವಿಟ್ ಇಂಡಿಯಾ ನಡೆಯುತ್ತೆ. ಆಗಸ್ಟಾಗಿ ನೆಕ್ಸ್ಟ್ ಸೆಪ್ಟೆಂಬರಿಗೆ ಸ್ಟಾರ್ಟ್ ಆಗಿದ್ದು ಕರ್ನಾಟಕದಲ್ಲಿ ಈಸೂರು ದುರಂತ. ಹಾಗಾಗಿ ಇಲ್ಲಿ ಮಂತ್ಗಳು ಸಹ ಡೇಟ್ಗಳು ಸಹ ನಿಮಗೆ ನೆನಪಿರಬೇಕಾಗುತ್ತೆ. ಈ ಒಂದು ವಿಷಯಗಳು ಮಂತ್ ವೈಸ್ ನೆನಪಿರಬೇಕು. ಎಸ್, ಹಾಗಾದರೆ ಸರಿ ಉತ್ತರ ನಮಗೆ ಗೊತ್ತಾಯಿತು ಸ್ನೇಹಿತರೆ. ಎಸ್, ಮುಂದಿನ ಪ್ರಶ್ನೆ ಹೀಗಿದೆ. 1885ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನಗಳನ್ನು ಪರಿಗಣಿಸಿ. ಇಲ್ಲಿ ಬಾಹು ಸಾಹೇಬ್ ಬಾಟೆ ಅಂತಿದೆ, ಗಂಗಾಧರ್ ರಾವ್ ದೇಶಪಾಂಡೆ ಇದೆ, ಕೋಲಾಚಲಂ ವೆಂಕಟರಾವ್ ಇದೆ, ಹಾಗೆ ಸಭಾಪತಿ ಮೊದಲಿಯರ್ ಅಂತಕ್ಕಂಥವ್ರು ಇದ್ದಾರೆ. ಈ ಕೆಳಗಿನ ಎಷ್ಟು ಜನ ಕರ್ನಾಟಕದಿಂದ ಭಾಗವಹಿಸಿದ್ದರು ಅಂತಿದೆ. ಟೋಟಲ್ 1885ರ ಬಾಂಬೆಯ ಮೊದಲ ಅಧಿವೇಶನದಲ್ಲಿ ಭಾಗವಹಿಸಿದರು 72 ಜನ. ಕನ್ನಡಿಗರು ಎಷ್ಟು ಜನ ಅಂದರೆ 4 ಜನ. ಆ 4 ಜನದಲ್ಲಿ ಯಾರು ಅಂದರೆ ಈ ಬಾಹು ಸಾಹೇಬ್ ಬಾಟೆ ಅವರು, ಹಾಗೆ ಕೋಲಾಚಲ ವೆಂಕಟರಾವ್ ಅವರು. ಹಾಗಾದರೆ ಇನ್ನಿಬ್ಬರು ಯಾರು ಅಂದರೆ ಈ ಎನ್ ಜಿ ಚಂದವಾರ್ಕರ್ ಅವರು. ಯಾರು ಅಂದರೆ ಎನ್ ಜಿ ಚಂದವಾರ್ಕರ್. ಇನ್ನೊಬ್ಬರು ಯಾರು ಅಂದರೆ ಬಾಲಾಚಾರಿ ಅಂತ. ಇನ್ನೊಬ್ಬರು ಯಾರು ಅಂದರೆ ಬಾಲಾಚಾರಿ. ಅವರಿಬ್ಬರು ಇವರಿಬ್ಬರು ಸೇರಿ ಟೋಟಲ್ 4 ಜನ ಕನ್ನಡಿಗರು ಏನು ಮಾಡಿದರು, ಫಸ್ಟು ಇದಕ್ಕೆ ಭಾಗವಹಿಸಿದರು. ಹಾಗಾದರೆ ಇದರಲ್ಲೇನು ಅಂದರೆ ಇಬ್ಬರು ಮಾತ್ರ ಸರಿ. ಇದರಲ್ಲೇನು ಅಂದರೆ ಇಬ್ಬರು ಮಾತ್ರ ಸರಿ. ಎಸ್, ಮುಂದಿನ ಪ್ರಶ್ನೆ ಹೀಗಿದೆ. ಇಲ್ಲಿ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಮೈಸೂರು ನಾಗರಿಕ ಸೇವಾ ಪರೀಕ್ಷೆ, ಪ್ರಜಾಪ್ರತಿನಿಧಿ ಸಭೆ, ಕೃಷಿ ಇಲಾಖೆ, ಹಾಗೆ ಹಸ್ತಪ್ರತಿಗಳ ಸಂಗ್ರಹಾಲಯ. ನೋಡಿ, ಮೈಸೂರು ನಾಗರಿಕ ಪರೀಕ್ಷೆ 1891ರಲ್ಲಿ ಯಾರ ಕಾಲದಲ್ಲಿ ಅಂದರೆ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಆಯಿತು. ಪ್ರಜಾಪ್ರತಿನಿಧಿ ಸಭೆ 1881ರಲ್ಲಿ ಆಯಿತು. ಕೃಷಿ ಇಲಾಖೆ 1914ರಲ್ಲಿ ವಿಶ್ವೇಶ್ವರಯ್ಯನ ಕಾಲದಲ್ಲಿ ಆಯಿತು. ಹಾಗೆ ಈ ಓರಿಯೆಂಟಲ್ ಲೈಬ್ರರಿ ಅಂತ ಏನು ಕರಿತೀವೋ ಹಸ್ತಪ್ರತಿಗಳ ಸಂಗ್ರಹ, ಇದು ಮತ್ತು ಇದು 1 ಮತ್ತು 2 ಅಂದರೆ ಇಲ್ಲಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಹಸ್ತಪ್ರತಿಗಳ ಸಂಗ್ರಹಣೆ ಮಾಡಿ ಓರಿಯೆಂಟಲ್ ಲೈಬ್ರರಿ ಓದೋದಕ್ಕೆ ಮಾಡಿದಂಥ ಮ್ಯೂಸಿಯಮ್ಗೆ ಸಂಬಂಧಿಸಿದಂತೆ ಕೇಳಿದ್ದಾರೆ. ಹಾಗಾಗಿ 1 ಮತ್ತು 2 ರೈಟ್ ಆಗಿದೆ ಅಂತಕ್ಕಂಥದ್ದು ನೋಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಬೃಹತ್ ಕಣಜ, ಮಹಾಸ್ನಾನಕೊಳ ಮತ್ತು ಕೆಳಪಟ್ಟಣ ಮತ್ತು ಅಡಗುಕಟ್ಟೆ. ನೋಡಿ, ಇಲ್ಲಿ ದ ಗ್ರೇಟ್ ಬಾತ್ ಮತ್ತು ಮಹಾ ಕಣಜಗಳು ಸಿಕ್ಕಿರೋದು, ಗ್ರ್ಯಾನರಿ ಸಿಕ್ಕಿರೋದು ಎಲ್ಲಿ ಅಂದರೆ ಮಹೇಂಜೋರದಲ್ಲಿ. ಹಾಗೆ ಕೆಳಪಟ್ಟಣ ಮತ್ತು ಅಡಗುಕಟ್ಟೆ ಇವೆರಡು ಆಪ್ಷನ್ಸಲ್ಲಿ ನಾವು ನೋಡಬೇಕು. ಅಡಗುಕಟ್ಟೆ ಇಲ್ಲ ಅಲ್ಲಿ, ಏಕೆಂದರೆ ಅದು ಲೋತಾಲಲ್ಲಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವು. ಏನಾದರೂ ವೆಬ್ಸೈಟಲ್ಲಿ ಬದಲಾವಣೆ ಆದರೆ ಏನು ಕೀ ಆನ್ಸರ್ ಬರುತ್ತೆ ಅಂತಕ್ಕಂಥದ್ದು ನೋಡಬೇಕು. ಸದ್ಯ ಈಗ ನಾವು ಈ ಕೀ ಆತರವನ್ನು ತಾತ್ಕಾಲಿಕವಾಗಿ ನೋಡ್ಬೋದು. ಎಸ್, ಹಾಗಾದರೆ 1857ರ ದಂಗೆಯ ಸಂದರ್ಭದಲ್ಲಿ ನಡೆದ ಮಹತ್ವದ ಘಟನೆಗಳನ್ನು ಈ ಕೆಳಕಂಡ ಸ್ಥಳಗಳನ್ನು ಹೊಂದಿಸಿ ಅಂತ ಬರ್ರಿ. ಮೀರತ್ ಅಂತಿದೆ. ಫಸ್ಟು ಮೀರತ್ತಲ್ಲೇ ದಂಗೆ ಸ್ಟಾರ್ಟ್ ಆಗಿದ್ದು ಅದು ಎಷ್ಟರಲ್ಲಿ ಅಂದರೆ ಮೇ 10. 11ಕ್ಕೆ ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಮೇ 11ಕ್ಕೆ ಇದು ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಇದು ದೆಹಲಿಯಲ್ಲಿ ಸ್ಟಾರ್ಟ್ ಆಯಿತು. ಹಾಗಾದರೆ ಫಸ್ಟು ಈಗ ನಮಗೆ ಡಿ ಎಲ್ಲಿದೆ ಅಂತಕ್ಕಂಥದ್ದು ನೋಡಬೇಕಾಗುತ್ತೆ. ಈ ಆಪ್ಷನ್ಸಲ್ಲಿ ಮೀರತ್, ಎಗೆ 4 ಎಲ್ಲಿದೆ ಅಂದರೆ ಇಲ್ಲಿದೆ. ಹಾಗಾದರೆ ದೆಹಲಿಗೆ ಸಂಬಂಧಿಸಿದಂತೆ ಫಸ್ಟು ಬ್ಯಾರಕ್ ಬರೋ ನೋಡೋಣ.
ಎನ್ಫೀಲ್ಡ್ ಬಂದೂಕುಗಳನ್ನು ಬಳಸಲು ನಿರಾಕರಿಸಿ ಮಂಗಲ್ ಪಾಂಡೆ ಅಂತಕ್ಕಂಥವ್ರು ವೆಸ್ಟ್ ಬಂಗಾಳನ ಈ ಬೆಹರಾಕ್ಪುರದಲ್ಲಿ ಏನು ಮಾಡ್ತಾರೆ, ಈ ಮಾರ್ಚ್ 29, 1857 ಏನು ಮಾಡ್ತಾರೆ, ದಂಗೆಯನ್ನು ವೈಯಕ್ತಿಕವಾಗಿ ಆರಂಭ ಮಾಡ್ತಾನೆ, ಕೊಬ್ಬು ಸವರಿದ ಬಂದೂಕುಗಳನ್ನು ಬಳಸಲು ನಿರಾಕರಿಸಿ. ಹಾಗಾದರೆ ಸಿಗೆ 1 ಎಲ್ಲಿದೆ ಅಂತ ನೋಡೋಣ. ಸಿಗೆ 1 ಇಲ್ಲೂ ಇದೆ, 3 ಕಡೆ ಸಿಗೆ 1 ಇದೆ. ನೆಕ್ಸ್ಟ್ ಹಾಗಾದರೆ ಮತ್ತೆ ನಾವು ವಿಶೇಷವಾಗಿ ನೋಡೋದಾದರೆ ಆಪ್ಷನ್ ಬಿಗೆ 2 ನೋಡೋದಾದರೆ, ಅಥವಾ ಕಾನ್ಪುರ ಈಸಿ ಇದೆ. ಕಾನ್ಪುರ ನಾನಾ ಸಾಹೇಬ್, 2ನೇ ಬಾಜಿರಾವನ ದತ್ತುಪುತ್ರ. ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ನಾನಾ ಸಾಹೇಬನ ಸೇನಾನಿ ತಾಂಟಿಯಾ ಟೋಪಿ ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಡಿಗೆ ಏನಿದೆ 3 ಇಲ್ಲಿದೆ, ಡಿಗೆ ಏನಾಗಿದೆ 3 ಇಲ್ಲಿದೆ. ಹಾಗಾದರೆ ನಮಗೆ ಮೀರತ್ತಲ್ಲಿ ಮೇ 10 ಅಧಿಕೃತವಾಗಿ ದಂಗೆ ಫಸ್ಟ್ ಆರಂಭ ಆಗಿದ್ದು ಮೀರತ್ನಲ್ಲಿ. ಹಾಗಾದರೆ ಬಿಗೆ ಆಪ್ಷನ್ ಯಾವುದಾಗಿದೆ, ಬಿ ಆಗಿದೆ. ಸಿಪಾಯಿಗಳು ಬ್ರಿಟಿಷ್ ಕಂಟ್ರೋಲರ್ ಮೇಲೆ ಅಂದರೆ ಕಂಟೋನ್ಮೆಂಟ್ ಅಂತಕ್ಕಂಥವ್ರ ಮೇಲೆ ದಾಳಿ ಮಾಡಿ ನಗರವನ್ನು ವಶಪಡಿಸ್ಕೊಡ್ತಾರೆ. ದೆಹಲಿಯಲ್ಲಿದ್ದ ಕೊನೆಯ ಮೊಘಲ್ ಚಕ್ರವರ್ತಿ 2ನೇ ಬಹದ್ದೂರ್ ಶಾನನ್ನು ಕೆಂಪುಕೋಟೆಯಿಂದ ಹೊರಹಾಕಿ ಏನು ಮಾಡ್ತಾರೆ, ದೆಹಲಿಯನ್ನು ವಶಪಡಿಸ್ಕೊಳ್ತಾರೆ. ಈ ಘಟನೆ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಇಷ್ಟು ಉತ್ತರಗಳನ್ನು ನಾವು ನೋಡಿದ್ವಿ. ಈಗ ಈ ಕೆಳಗಿನವುಗಳಲ್ಲಿ ಪರಿಗಣಿಸಿ ಅಂತ. ಸಂಗನಕಲ್ಲು ಮತ್ತು ವಿಶೇಷವಾಗಿ ಇದು ಬಳ್ಳಾರಿಯಲ್ಲಿದೆ. ಸನ್ನತ್ತಿರೋದು ಕಲಬುರಗಿಯಲ್ಲಿ, ಸಂಗನಕಲ್ಲಿರೋದು ಬಳ್ಳಾರಿಯಲ್ಲಿ ನವಾಶಿಲಾಯುಗ. ಬ್ರಹ್ಮಗಿರಿ ಇರೋದು ಚಿತ್ರದುರ್ಗದಲ್ಲಿ, ಇದು ಕರೆಕ್ಟಾಗಿದೆ. ಆದರೆ ಎಮ್ಮಿಗೆ ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ಮೈಸೂರು, ಇದಿರ್ತಕ್ಕಂಥದ್ದು ನವಾಶಿಲಾಯುಗ ಮೈಸೂರು. ಆದರೆ 2 ರೈಟ್ ಆಗಿದೆ. ಹಳ್ಳೂರು ಧಾರವಾಡ, ಹಿಂದೆ ನಿಯೋಲಿಥಿಕ್ ಏಜಲ್ಲಿ ಧಾರವಾಡದಲ್ಲಿತ್ತು. ಈಗ ಈ ಹಳ್ಳೂರು ಎಲ್ಲಿಗೆ ಸೇರುತ್ತೆ ಅಂದರೆ ಹಾವೇರಿ ಡಿಸ್ಟಿಕ್ಕಿಗೆ ಸೇರುತ್ತೆ. ಹಾಗಾಗಿ ಎ ಆರ್ ಬಿ ಆಪ್ಷನ್ ಸರಿಯಾಗಿ ಬರ್ಬೋದು. ಇದು ಹಾವೇರಿ ಈಗಿರೋದು. ಅಥವಾ ನಿಮಗೆ ವೆಬ್ಸೈಟಲ್ಲಿ ABD ಬರ್ಬೋದು. ಎಮ್ಮಿಗ ಮೈಸೂರಲ್ಲಿದೆ, ಈಗ ಪ್ರೆಸೆಂಟ್ ಹಳ್ಳೂರು ಹಾವೇರಿಗೆ ಬರುತ್ತೆ. ಹಿಂದೆ ಇದು ಧಾರವಾಡಕ್ಕೆ ಸೇರಿತ್ತು. ಹಾಗಾದರೆ ಎ ಮತ್ತು 4D ಏನಿದೆ ಇವೆರಡೂ ಸಹ ಆಪ್ಷನ್ ಆನ್ಸರ್ ಬರ್ಬೋದು. ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ರಚನೆಗಾಗಿ ಬೆಂಬಲ ನೀಡಲು ಹಾಗೂ ಕನ್ನಡಿಗರಲ್ಲಿ ಹೋರಾಟ ಅರಿವು ಮೂಡಿಸಲು ಹಿಂದೂಪುರದಿಂದ ಪ್ರಕಟವಾಗುತ್ತಿದ್ದ ಕನ್ನಡ ಪತ್ರಿಕೆ ಯಾವುದು ಅಂತ ನೋಡಿ. ಇವು 2 ಪತ್ರಿಕೆಗಳು ಈ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಸಂದರ್ಭದಲ್ಲಿ ಆಗ್ತಾಯಿತ್ತು. ಈ ಮೈಸೂರು ಸ್ಟಾರ್ಟ್ ಅನ್ನೋದೇನಿದೆ ಇದು ಇಂಗ್ಲೀಷಲ್ಲಿತ್ತು, ಮೈಸೂರು ಸ್ಟಾರ್ ಅಂತಕ್ಕಂಥದ್ದು. ಇದು ಮಾತ್ರ ಕನ್ನಡದಲ್ಲಿತ್ತು. ಯಾವುದು? ಇದು ಮಾತ್ರ ಕನ್ನಡದಲ್ಲಿತ್ತು. ಹಾಗಾಗಿ ಫಸ್ಟ್ ಒನ್ ರೈಟ್ ಆನ್ಸರ್. ಈಗ ನಾವು GTTC ಎಕ್ಸಾಮಲ್ಲಿ ಬಂದಂತಹ ಕೆಲವು ಇತಿಹಾಸದ ಪ್ರಶ್ನೆಗಳಿಗೆ ಒಂದು ತಾತ್ಕಾಲಿಕ ಉತ್ತರವನ್ನು ನೀಡಿದ್ದೇವೆ. ಮತ್ತು ಮುಂಬರುವ ದಿನಗಳಲ್ಲಿ ಬೇರೆ ಎಕ್ಸಾಮ್ಗಳು ಸಹ ನಾನು ಮಾತಾಡ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದನ್ನು ಇತರರಿಗೂ ಹಂಚು ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.